ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಬೇವಚ. ಎಲ್ಲ ಕನ್ನಡ ಭಾಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 31 ಮಾರ್ಚ್ 2026 ಮಂಗಳವಾರ. ಈ ದಿನ ಎಲ್ಲ ರಾಶಿಗಳಿಗೆ ಇರುವಂತಹ ನಿಖರವಾದಂಥ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಮೇಷರಾಶಿಯವರೇ, ಈ ದಿನ ನಿಮ್ಮ ಮನಸ್ಸು ಮತ್ತು ಮನೆಯ ವಿಚಾರಗಳು ನಿಮಗೆ ಮುಖ್ಯವಾಗಿರುತ್ತದೆ. ಅಂದರೆ ಈ ದಿನ ನಿಮ್ಮ ಮನಸ್ಸಿನ ಬಗ್ಗೆ, ಮನೆಯ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡುತ್ತಾರೆ. ನಿಮ್ಮ ಕೆಲಸದಲ್ಲಿ ಚುರುಕುತನ ಅನ್ನುವಂಥದ್ದು ಎದ್ದು ಕಾಣುತ್ತದೆ. ಆದರೆ ಸಣ್ಣ ಒತ್ತಡ ಎದುರಾಗ್ತದೆ ಅನ್ನುವಂಥದ್ದು. ಈ ದಿನ ಇದು ಸ್ವಲ್ಪ ಕಷ್ಟದ ಮೂಲಕ ಸಾಗುವಂಥ ದಿನ. ಆದರೆ ಅಂತ್ಯದಲ್ಲಿ ಹಣ ಮತ್ತು ಲಾಭ ಎರಡೂ ದೊರೀತದೆ. ಈ ದಿನ ನೀವು ಮುಖ್ಯವಾಗಿ ಶಿವನಿಗೆ ಹಾಲನ್ನು ನೈವೇದ್ಯ ಮಾಡುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ವೃಷಭ ರಾಶಿಯವರ ಈ ದಿನ ನೀವು ಮಾಡುವಂಥ ಪ್ರಯತ್ನ ಮತ್ತು ನೀವು ಮಾಡುವಂಥ ಸಂವಹನ ಕಾರ್ಯಕ್ರಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀರಿ. ನೀವು ಈ ದಿನ ಧೈರ್ಯದಿಂದ ಕೆಲಸವನ್ನು ಕೈಗೊಳ್ಳುತ್ತೀರಿ. ನಿಧಾನವಾಗಿ ಆದರೂ ಫಲ ಸಿಗುವಂಥ ಅವಕಾಶಗಳಿರ್ತದೆ. ಕೊನೆಯಲ್ಲಿ ನಿಮಗೆ ಉತ್ತಮವಾದಂಥ ಲಾಭ ಸಿಗ್ತದೆ. ಈ ದಿನ ವಿಷ್ಣು ಮಂತ್ರವನ್ನು ಪಠನ ಮಾಡಿದ್ರೆ ತುಂಬ ಒಳ್ಳೆಯದು. ಓಂ ನಮೋ ನಾರಾಯಣಾಯ ನಮಃ. ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಮಂತ್ರವನ್ನು ನೀವು ಪಠನ ಮಾಡಬಹುದು. ಇನ್ನು ಮಿಥುನ ರಾಶಿಯವರೇ, ಈ ದಿನ ನಿಮಗೆ ಹಣ ಮತ್ತು ಕೊಟ್ಟಂಥ ಮಾತು ಮುಖ್ಯವಾಗ್ತದೆ. ಹೇಳುವಂಥ ಮಾತು ಮುಖ್ಯವಾಗ್ತದೆ. ಮಾತಿನ ಮೇಲೆ ನಿಲ್ತೀರಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತಿನ ಬಗ್ಗೆ ಜಾಗ್ರತೆ ಇರಲಿ. ಯೋಚಿಸಿ ಮಾತನಾಡಿ. ಈ ದಿನ ನಿಮಗೆ ಸ್ವಲ್ಪ ವಿಳಂಬದ ಅನುಭವವಾಗಬಹುದು. ಅಂತ್ಯದಲ್ಲಿ ಕುಟುಂಬದ ಸದಸ್ಯರ ಸಹಕಾರ ಅನ್ನುವಂಥದ್ದು ನಿಮಗೆ ದೊರೀತದೆ. ನಿಮ್ಮ ಜೊತೆ ಈ ದಿನ ಹಸಿರು ವರ್ಣದ ವಸ್ತ್ರ, ಕರವಸ್ತ್ರ ಅಥವಾ ಶಾಲು ಯಾವುದಾದ್ರೂ ಒಂದು ಜೊತೆಯಲ್ಲಿರಲಿ. ಕಟಕ ರಾಶಿಯವರ ಈ ದಿನ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚು ಮುಖ್ಯವಾಗ್ತದೆ. ನಿಮ್ಮ ಭಾವನೆಗಳಿಗೆ ಹೆಚ್ಚು ಬೆಲೆಯನ್ನು ಕೊಡ್ತೀರ. ಆದ್ದರಿಂದ ನಿಮ್ಮಲ್ಲಿ ಎಷ್ಟೇ
ಚುರುಕುತನದಿಂದ ಇದ್ರೂ ಮನಸ್ಸು ಒಮ್ಮೆ ಚಂಚಲವಾಗಬಹುದು. ಸ್ವಲ್ಪ ಒತ್ತಡ ಅನ್ನುವಂಥದ್ದು ನಿಮ್ಮಲ್ಲಿ ಕಾಣ್ತದೆ. ಆದರೆ ನಿಮ್ಮಲ್ಲಿರುವಂಥ ಚುರುಕುತನ ಒತ್ತಡವನ್ನು ನಿವಾರಣೆ ಮಾಡಿಕೊಂಡು ಮನಃಶಾಂತಿಯನ್ನು ಪಡ್ಕೊಳ್ತದೆ. ನಿಮಗೆ ಮನಃಶಾಂತಿ ಹೆಚ್ಚು ಬೇಕಾಗಿರೋದ್ರಿಂದ ಚಂದ್ರನಿಗೆ ಹಾಲನ್ನು ಅರ್ಪಿಸಿ. ಅಂದರೆ ಸೋಮಶೇಖರನಿಗೆ, ಚಂದ್ರನನ್ನು ಧರಿಸಿದಂಥ ಶಿವನಿಗೆ ಹಾಲನ್ನು ಅರ್ಪಿಸಿ. ಸಿಂಹರಾಶಿಯವರೇ, ಈ ದಿನ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಅದು ನಿಮಗೆ ಮುಖ್ಯವಾಗ್ತದೆ. ನಿಮ್ಮಲ್ಲಿರುವಂಥ ವಿಚಾರಗಳು, ನಿಮ್ಮಲ್ಲಿರುವಂಥ ಸಿದ್ಧಾಂತಗಳು, ನಿಮ್ಮಲ್ಲಿರುವಂಥ ಬದ್ಧತೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಿಮಗೆ ಘನತೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ದಿನ ತುರ್ತು ನಿರ್ಧಾರಗಳನ್ನು ಸ್ವಲ್ಪ ಮುಂದೂಡಿ. ಆದರೆ ಸ್ವಲ್ಪ ಒಂಟಿತನದ ಅನುಭವ ಉಂಟಾಗಬಹುದು. ಆಧ್ಯಾತ್ಮಿಕತೆ ಅನ್ನುವಂಥದ್ದು ನಿಮಗೆ ಶಾಂತಿಯನ್ನು ಕೊಡ್ತದೆ. ಆಧ್ಯಾತ್ಮಿಕತೆ ಎನ್ನುವಂಥದ್ದು ನಿಮಗೆ ಯಶಸ್ಸನ್ನು ಕೊಡ್ತದೆ. ಇದರ ಅನುಭವ ಈ ಹಿಂದೆ ಆಗಲೇ ಆಗಿದೆ ನಿಮಗೆ. ಶಿವನಿಗೆ, ರುದ್ರದೇವನಿಗೆ, ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ. ಇಲ್ಲ ಮಂತ್ರವನ್ನು ಪಠನ ಮಾಡಿ. ಯಾವುದೂ ಸಾಧ್ಯವಿಲ್ಲ ಆದರೆ ಓಂಕಾರ ಮಂತ್ರವನ್ನು ದೀರ್ಘವಾಗಿ ಪಠನ ಮಾಡಿ. ಎಷ್ಟು ಬಾರಿ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಅದು ಮೂಡ್ತದೆ. ಎಷ್ಟು ಬಾರಿ ಮಾಡಬೇಕು ಅನ್ನೋ ನಿಮ್ಮ ಮನಸ್ಸಿನ ಮೇಲೆ ಅದು ತೀರ್ಮಾನವಾಗ್ತದೆ. ಆ ಒಂಟಿತನ ಅನ್ನುವಂಥದ್ದು ದೂರವಾಗ್ತದೆ. ಕನ್ಯಾ ರಾಶಿಯವರು, ಈ ದಿನ ನಿಮಗೆ ಏನು ಲಾಭವಾಗ್ತದೆ, ಎಷ್ಟು ಪ್ರಯೋಜನವಾಗ್ತದೆ ಅನ್ನುವಂಥದ್ರ ಬಗ್ಗೆ ನೀವು ಕಾಳಜಿಯನ್ನು ವಹಿಸ್ತೀರಿ. ನಿಮ್ಮ ಆಸೆಗಳು ಏನಿದೆ ಎನ್ನುವಂಥದ್ದು ಮುಖ್ಯವಾಗ್ತದೆ. ಕೆಲಸ ಮಾಡುವಂಥದ್ದಲ್ಲಿ ಡಬಲ್ ಇಂಟ್ರೆಸ್ಟ್ ಆ ಥರ ಬೇಡ. ನಿಧಾನವಾಗಿ ಮುಂದುವರಿಯಿರಿ. ಖಂಡಿತ ಪ್ರಗತಿ ಇದೆ. ಲಾಭ ಅನ್ನುವಂಥದ್ದು ನಿಮಗೋಸ್ಕರನೇ ಇವತ್ತು ಕಾಯ್ತಾ ಇದೆ. ತುಳಸಿ ಪೂಜೆಯನ್ನು ಮಾಡಿ. ತುಳಸಿ ದೇವಿ ಎನ್ನುವಂಥದ್ದು ನಿಮಗೆ ಆಶೀರ್ವಾದಕ್ಕಾಗಿ ಕಾಯ್ತಾ ಇದೆ. ಇಲ್ಲಿಯವರೆಗೆ ನೀವು ಏನು ಕೇಳ್ತಾ ಇದ್ದೀರಾ ದಿನ ಭವಿಷ್ಯವನ್ನು, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಈ ಕೇಳ್ತಾ ಇರುವಂಥ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸ್ಕೊಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ತುಲಾರಾಶಿಯವರೇ, ಈ ದಿನ ನಿಮಗೆ ಕೆಲಸದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ನಿಮ್ಮ ಕೆರಿಯರ್ ನಿಮಗೆ ಮುಖ್ಯವಾಗಿರ್ತದೆ. ತುಂಬ ಚಟುವಟಿಕೆಯಿಂದ ಇರುವಂಥ ದಿನ. ಎಷ್ಟೇ ಒತ್ತಡ ಇದ್ದರೂ ಅದು ನಿಮಗೆ ಲೆಕ್ಕನೇ ಇಲ್ಲ. ವೆರಿ ವೆರಿ ಸ್ಟ್ರಾಂಗ್. ಸಕ್ಸಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇರ್ತೀರ.
ನೀವು ಮಾಡುವಂಥ ಸಾಧನೆಯಿಂದ ಇವತ್ತು ನಿಮಗೆ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಲಕ್ಷ್ಮಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಲಕ್ಷ್ಮಿ ಪೂಜೆಯನ್ನು ಮಾಡಿ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮಗೆ ಇರುವಂಥ ಅದೃಷ್ಟ ಭಾಗ್ಯ ನಿಮ್ಮನ್ನು ಕೈ ಹಿಡಿತದೆ. ಧರ್ಮ ಮಾರ್ಗ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಧರ್ಮ ಕಾರ್ಯದಲ್ಲಿರುವಂಥ ಆಸಕ್ತಿ ಹೆಚ್ಚಾಗ್ತದೆ. ಆದರೆ ಖಂಡಿತ ಅದು ನಿಮಗೆ ಫಲ ಕೊಡ್ತದೆ. ನಿಮ್ಮಲ್ಲಿರುವಂಥ ಆ ಧಾರ್ಮಿಕ ಭಾವನೆ, ಧಾರ್ಮಿಕ ಬಯಕೆಗಳು ಅದನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ಇವತ್ತು ಅದೃಷ್ಟ ಅನ್ನುವಂಥದ್ದು ನಿಮಗೆ ಸಹಕಾರ ಮಾಡ್ತದೆ. ಆದ್ದರಿಂದ ಗುರುವಿನ ಆಶೀರ್ವಾದ ಇರಲಿ. ದಕ್ಷಿಣ ಮೂರ್ತಿಯನ್ನು ಧ್ಯಾನ ಮಾಡಿ. ಶುಭವಾಗ್ತದೆ. ಧನಸ್ಸು ರಾಶಿಯವರೇ, ಸ್ವಲ್ಪ ಜಾಗ್ರತೆ ಇರಲಿ. ತುರ್ತು ಕೆಲಸಗಳನ್ನು ಕೈಗೊಳ್ಳಬೇಡಿ. ಅಡೆತಡೆ ಏನಿದೆ ಅನ್ನುವಂಥದ್ದನ್ನು ನೋಡಿ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ರಹಸ್ಯವನ್ನು ಈ ದಿನ ಯಾವತ್ತೂ ಬಿಟ್ಕೊಡ್ಬೇಡಿ. ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬೇಡಿ ಈ ದಿನ. ಆದರೆ ಸ್ವಲ್ಪ ಕಷ್ಟದ ಅನುಭವ ಆಗಬಹುದು. ಹೆದರಬೇಡಿ, ಧೈರ್ಯವಾಗಿರಿ. ಧರ್ಮದೇವತೆಯಾದಂಥ ದತ್ತಾತ್ರೇಯ, ಧ್ಯಾನವನ್ನು ಮಾಡಿ. ಶಿವನನ್ನು ಧ್ಯಾನವನ್ನು ಮಾಡಿ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಥದ್ದನ್ನು ಮರಿಬೇಡಿ. ಮಕರ ರಾಶಿಯವರೇ, ಈ ದಿನ ನಿಮಗೆ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿ ಬರ್ತದೆ. ಈ ದಿನ ನಿಮ್ಮ ವ್ಯವಹಾರ ಅತ್ಯಂತ ಮುಖ್ಯವಾಗಿರುತ್ತದೆ. ಯಾವ ರೀತಿ ವ್ಯವಹಾರ ಮಾಡ್ತೀರಾ ಅನ್ನುವಂಥದ್ದು, ಸಂಬಂಧಗಳನ್ನು ಹೇಗೆ ಉಳಿಸ್ಕೊಳ್ತೀರಾ ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಸಣ್ಣ ಗೊಂದಲ ಉಂಟಾಗ್ತದೆ. ತಾಳ್ಮೆ, ಸಹನೆ ಅನ್ನುವಂಥದ್ದು ಅತಿ ಮುಖ್ಯ. ಆ ಗೊಂದಲ ಅನ್ನುವಂಥ ನಿವಾರಣೆ ಮಾಡಿಕೊಂಡು ಮುಂದುವರಿಯುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿಮ್ಮಲ್ಲಿದೆ. ದುರ್ಗಾದೇವಿಯ ಸಹಕಾರವನ್ನು ಮರಿಬೇಡಿ. ದುರ್ಗಾದೇವಿಯ ಪ್ರಾರ್ಥನೆ, ಪೂಜೆಯನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಕುಂಭರಾಶಿಯವರ, ಈ ದಿನ ನೀವು ಆರೋಗ್ಯಕ್ಕೋಸ್ಕರ, ಇಂದಿನ ಕಾರ್ಯಕ್ಕೋಸ್ಕರ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀರಿ. ಕೆಲಸದ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು ಅಂತ ಪ್ರಯತ್ನವನ್ನು ಮಾಡ್ತೀರಾ. ಆದ್ದರಿಂದ ಸ್ವಲ್ಪ ಶ್ರಮ ಹೆಚ್ಚಾಗಬಹುದು. ಆದರೂ ವಿಜಯವನ್ನು ಸಾಧಿಸ್ತೀರಾ ಅನ್ನುವಂಥದ್ದು. ಮಧ್ಯೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸ್ಕೊಳ್ತೀರಾ. ಇದೆಲ್ಲದಕ್ಕೆ ಹನುಮಂತನ ಸಹಕಾರವನ್ನು ಬೇಡಿ. ಎಲ್ಲ ಶುಭವಾಗ್ತದೆ. ಇನ್ನು ಮೀನರಾಶಿಯವರೇ, ಈ ದಿನ ನಿಮಗೆ ಸಂತೋಷಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗ್ತದೆ. ಉತ್ತಮ ಚಿಂತನೆಗಳು ಬರ್ತದೆ. ಮನಸ್ಸು ಸಮಾಧಾನದಿಂದ ಇರ್ತದೆ. ಇಷ್ಟವಾದ ಕೆಲಸದಲ್ಲಿ ನೀವು ಮುಂದುವರಿತೀರಾ. ಉತ್ತಮ ಫಲ ಅನ್ನುವಂಥದ್ದು ಖಂಡಿತ ಸಿಗ್ತದೆ. ಸಂತೋಷ, ನೆಮ್ಮದಿ
ಎಲ್ಲವೂ ದೊರೀತದೆ. ಕಾಯಲು ಸಿದ್ಧವಾಗಿರುವಂಥ ನಾರಾಯಣನ ಧ್ಯಾನವನ್ನು ಮಾಡಿ, ಪೂಜೆಯನ್ನು ಮಾಡಿ, ಎಲ್ಲವೂ ಶುಭವಾಗ್ತದೆ. ಈ ದಿನದ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.